ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿಲ್ಲಿ ಸ್ಟವಲ್ಲಿ ಹೇಗೆ ತಂದೂರಿ ಚಿಕನ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದನ್ನು ನೋಡೋಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕಿಲ್ಲಿ ನಾನು ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ವಿನೆಗರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ 20 ಮಿನಿಟ್ಸ್ ಹಾಗೆ ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲಿ ನಾವಿಲ್ಲಿ ತಂದೂರಿ ಮಸಾಲ ಏನಿದೆ ಅದ್ರದ್ದು ಖಾರನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. 1 ಕಪ್ ಅಂತ ಅಂದರೆ ಒಂದು 100 ml ಮೊಸರನ್ನ ನಾನು ಟೀ ಸಾಸರ್ ಮೇಲೆ ಹಾಕಿಬಿಟ್ಟು ಒಂದು 10 ನಿಮಿಷ ಸೋಸಕ್ಕೆ ಹಾಕ್ಕೊಂಡಿದ್ದೆ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇದೇನಿದೆ ಚಿಲ್ಲಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು 4-5 ಮೆಣಸಿನ್ಕಾಯಿ, ಹಾಗೆ 1 ಸ್ಪೂನಷ್ಟು ಸಂಬಾರ ಮತ್ತು ಒಂದು ಅರ್ಧ ಈರುಳ್ಳಿ. ಇದೇನಿದೆ ಇದು ಆಪ್ಷನಲ್ಲು, ಬಟ್ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಕೊಯ್ನೂರ್ದು 20 ರುಪೀಸಿನ ಪ್ಯಾಕು ಅಷ್ಟು ತಂದೂರಿ ಮಸಾಲಾನ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೊಳ್ಳಿ, ನಿಮಗೆ ಈಸಿಯಾಗಿ ಯಾವ್ದು ಸಿಕ್ಕುತ್ತೋ ಅದು. ಬಟ್ ಕೊಯ್ನೂರು ತಂದೂರಿ ಮಸಾಲ ನನಗೆ ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತು, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡೋದು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ 20 ಮಿನಿಟ್ಸ್ ಆದಮೇಲೆ ಈ ಚಿಕನ್ ಜೊತೆ ಏನಿದೆ ಕಲಿಸ್ಬಿಟ್ಟು ಮಿನಿಮಮ್ 1 ಅವರ್ ಆದರೂ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಟ್ಬಿಡೋಣ. ಫ್ರೆಂಡ್ಸ್, ಈಗ 1 ಅವರ್ ಆಗಿದೆ. 1 ಅವರ್ ಆದಮೇಲೆ ಈ ಕಡ್ಡಿಗಳೇನಿದೆ ಈ ಥರ ಕಡ್ಡಿಗಳು ತೊಗೊಂಡ್ರೆ ನಿಮಗೆ ಗ್ಯಾಸ್ ಸ್ಟವ್ ಮೇಲೆ ಸುಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಕಡ್ಡಿ ಒಂದೇ ಪೀಸಸ್ನ ಹಾಕ್ಕೊಳ್ತಾ ಬರೋಣ. ಫ್ರೆಂಡ್ಸ್, ನಾನಿಲ್ಲಿ ಜಸ್ಟು ಕಡ್ಡಿಲಿ ಹೇಗೆ ಸುಡ್ಬೋದು ಗ್ಯಾಸ್ ಸ್ಟವ್ ಮೇಲೆ ಅನ್ನೋದು ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ನಾನು ಉಳಿದಿದ್ದ ಚಿಕನ್ ಪೀಸಸ್ನೆಲ್ಲ ತಂದೂರಿ ಸುಡೋ ಅಂತಹ ಇದರಲ್ಲಿ ಕೆಂಡದಲ್ಲಿ ಸುಟ್ಟಿದ್ದೆ, ಅದನ್ನು ವಿಡಿಯೋ ಹಾಕ್ತೀನಿ. ಫ್ರೆಂಡ್ಸ್, ನೋಡಿ ಈಗ ರೆಡಿಯಾಗಿದೆ. ಈಗೇನಿದೆ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಕ್ಲೀನಾಗಿ 2 ಸೈಡು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಕ್ಲೀನಾಗಿ ಸುಡ್ದಿರೋ ಥರ ಚಾಕುಯಿಂದ ಈ ಥರ ಅಂಟ್ಕೊಂಡಿದ್ರೆ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗೆ ಇದ್ರ ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇದೇನಿದೆ ಈಗ ರೆಡಿ ಆಗಿದೆ. ಈಗ ನಾನು ಈ ಕೆಂಡದಲ್ಲಿ ಸುಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದೇನಿದೆ ಇದು ನಿಮಗೆ ತಂದೂರಿ ಪಾಟ್ ಅಂತ ಸಿಕ್ಕತ್ತೆ. ಅದರಲ್ಲಿ ನೀವು ಇದ್ಲು ಎಲ್ಲ ಸೇರಿ ಕೊಡ್ತಾರೆ. ಆ ಥರದ್ರಲ್ಲಿ ಬೇಕಾದರೂ ನೀವು ಮಾಡ್ಕೊಬೋದು. ಇಲ್ಲ ಅಂದರೆ ಮನೇಲಿ ಒಲೆ ಇದೆ ಅಂದರೆ ಕೆಂಡದಲ್ಲೂ ಸುಟ್ಕೊಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೆಂಡದಲ್ಲಿ ಸುಟ್ಟಂತೂ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. 2 ಥರದ್ದು ರೆಡಿಯಾಗಿದೆ. ಇದೇನಿದೆ ಇದು ನಾನು ಗ್ಯಾಸ್ ಸ್ಟವಲ್ಲಿ ಮಾಡಿದ್ದು, ಹಾಗೆ ಇದೇನಿದೆ ಅದು ಕೆಂಡದಲ್ಲಿ ಮಾಡಿರೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.